ಇದು ನಮಗಾಗತ್ತಂತ ಹಿಂದೆ ನಮಗೆ ಡೌಟ್ ಇತ್ತು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮೋದಿ ಮತ್ತು ಅಮಿತ್ ಶಾ ಅವರ ಕೈಗೊಂಬೆ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೈಗೊಂಬೆ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಇವತ್ತ ರಾಜ್ಯಪಾಲರು ಸಂವಿಧಾನದ ಹತ್ಯೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾಕಂದ್ರೆ ಇವತ್ತ ಮೋದಿಯವರ ಮಾತು ಕೇಳಿ, ಅಮಿತ್ ಶಾ ಅವ್ರ ಮಾತು ಕೇಳಿ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರಂದ್ರೆ ನಿಜವಾಗಲೂ ಇದು ಬಹಳ ಖೇದವಾದಂತ ಸಂಗತಿ. ನನಗೆ ಒಂದು ಅನಿಸ್ತಾ ಇದೆ, ಮೋದಿಯವರು ಮತ್ತು ಅಮಿತ್ ಶಾ ಅವರು ಸೇರಿ 136 ಇದ್ದಂತ ಶಾಸಕರಿದ್ದಂತ ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ ಇದೆಲ್ಲ ಪ್ಲಾನ್. ನಾನು ಇವತ್ತು ಹೇಳ್ತೀನಿ, ಮುಖ್ಯಮಂತ್ರಿಗಳ ಮೇಲೆ ಸಿದ್ದರಾಮಯ್ಯ ಮೇಲೆ ಏನಿದೆ, ಅವರ ಧರ್ಮಪತ್ನಿಯವರ ಹೆಸರ ಮೇಲೆ ಪ್ಲಾಟ್ ಅನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರದ 50-50 ಇವರು ಮಾಡಿದಂತ ಕಾನೂನಿನೊಳಗನೆ ಅದನ್ನು ತೆಗೆದುಕೊಂಡಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.